ನೋಡಿ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ದು ಆಲ್ರೆಡಿ 2 ಪ್ರಾಬ್ಲಮ್ಸು ಪ್ರೀವಿಯಸ್ ವಿಡಿಯೋಲಿ ಮಾಡಿದ್ದೀನಿ. ಮೂರನೇ ಪ್ರಾಬ್ಲಮ್ಮು. ಈಗ ನೋಡಿ, ಇನ್ ಎ ಸರ್ಟೈನ್ ಫ್ಯಾಕ್ಟ್ರಿ ಟರ್ನಿಂಗ್ ಔಟ್ ರೇಸರ್ ಬ್ಲೇಡ್ಸ್ ದೇರ್ ಈಸ್ ಎ ಸ್ಮಾಲ್ ಪ್ರಾಬಿಲಿಟಿ ಆಫ್ 1/500 ಫಾರ್ ಎನಿ blade to be defective. The blades are supplied in a packets of 10. Use Poisson distribution to calculate the approximate number of packets containing no defective, 1 defective, ಆಮೇಲೆ 2 defective blades in a consignment of 10,000 packets. ನೋಡಿ ಇದನ್ನ ಯಾವ ಥರ ಮಾಡೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ನೋಡಿ, in a certain factory turning out laser there is a small probability. ಇದು P ಬರ್ಕೊಳ್ಳಿ. P is 1/500. ಇಲ್ಲಿ ಬ್ರಾಕೆಟಲ್ಲಿ ಪ್ರಾಬಿಲಿಟಿ ಆಫ್ ಡಿಫೆಕ್ಟಿವ್ ಬ್ಲೇಡ್. ಈಗ ನೋಡಿ, ಏನು ಕೊಟ್ಟಿದ್ದಾರೆ for blade to be defective. The blades are supplied in a packets of 10. ಒಂದು ಪ್ಯಾಕೆಟಲ್ಲಿ 10 ಇರುತ್ತೆ. ಲೆಟ್ n is equal to 10. ಈಗ ಫಸ್ಟು ನೀವು ಮ್ಯೂನ ಫೈಂಡ್ ಮಾಡ್ಕೊಳ್ಳಿ. ಮ್ಯೂ ಅಂದರೆ ಇಲ್ಲಿ ಪಾಯ್ಸನಲ್ಲಿ ಎಮ್ ಅಂತ. ಎಮ್ ಅಂದರೆ ಎನ್ ಪಿ. ಎನ್ ಎಷ್ಟು? 10. ಪಿ ಒಂದು 1/500. into 1/500. ಎಮ್ ಒಂದು 1/50 ಬರುತ್ತೆ. 0.02 ಬರುತ್ತೆ. ಎಮ್ ಫೈಂಡ್ ಮಾಡಿದ್ಮೇಲೆ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ ಇದು ಪಿ ಆಫ್ ಎಕ್ಸ್ದು ಫಾರ್ಮುಲಾ ಫಾರ್ ಪಾಯ್ಸನ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. P of x is equal to m ಅಂದರೆ 0.02 ಪವರ್ ಎಕ್ಸ್ e ಪವರ್ ಮೈನಸ್ 0.02 ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಅವ್ರೇನು ಕೇಳಿದ್ದಾರೆ? ನಂಬರ್ ಆಫ್ ಪ್ಯಾಕೆಟ್ಸ್ ಕಂಟೈನಿಂಗ್ ನೋ ಡಿಫೆಕ್ಟಿವ್, 1 ಡಿಫೆಕ್ಟಿವ್, 2 ಡಿಫೆಕ್ಟಿವ್. ಇಲ್ಲಿ ಪ್ಯಾಕೆಟ್ಸ್ ಇರೋದು ನಂಬರ್ಸು 10,000. ಅದಕ್ಕೆ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಈ ಥರ ನಂಬರ್ ಆಫ್ ಪ್ಯಾಕೆಟ್ಸ್ ಆ ಥರ ಏನಾದರೂ ಕೇಳಿದ್ರೆ ಈ ಥರ ಎಫ್ ಆಫ್ ಎಕ್ಸ್ ಅಂತ ಬರ್ಕೋಬಿಟ್ಟು 10,000 ಇಂಟು ಪಿ ಆಫ್ ಎಕ್ಸ್. ದಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 10,000 ಇಂಟು ಪಿ ಆಫ್ ಎಕ್ಸ್ ಅಂದರೆ ಎಷ್ಟು? 0.02 ಪವರ್ ಎಕ್ಸ್ ಇ ಪವರ್ ಮೈನಸ್ 0.02 ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಈಗ ನೆಕ್ಸ್ಟ್ ಏನು ಮಾಡಿ, ಈ ಫಸ್ಟ್ ಕ್ವಶನ್ ಏನು? ನೋ ಡಿಫೆಕ್ಟಿವ್ ಕೇಳಿದ್ದಾರೆ. ನೋ ಡಿಫೆಕ್ಟಿವ್ ಅಂದರೆ ಎಫ್ ಆಫ್ 0ನ ಫೈಂಡ್ ಮಾಡಬೇಕು. ಎಫ್ ಆಫ್ 0 ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ 0 ಆಗಬೇಕು. 10,000 ಇಂಟು 0.02 ಪವರ್ 0 ಇ ಪವರ್ ಮೈನಸ್ 0.02 ಡಿವೈಡ್ ಬೈ 0 ಫ್ಯಾಕ್ಟೋರಿಯಲ್. ಇಲ್ಲಿ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. 10,000 ಇಂಟು 0.02 ಪವರ್ ಎಕ್ಸ್ ಇಂಟು ಹೊಡೀರಿ ಶಿಫ್ಟ್ ಲ್ಯಾನ್ ಇ ಪವರ್ ಮೈನಸ್ 0.02 ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಕ್ಯಾಲ್ಕುಲೇಟ್. ಎಕ್ಸಾಕ್ಟಲ್ಲಿ 0 ಹಾಕಿ 9801.9867. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 9802 ಅಂತ. ಈಗ ಎಫ್ ಆಫ್ 0 ಫಸ್ಟ್ ಕ್ವಶನ್ ಆಯಿತು. ಅಂದರೆ ಪ್ರಾಬಿಲಿಟಿ ಆಫ್ ನೋ ಡಿಫೆಕ್ಟಿವ್ ಅಂತ. ಅಂದರೆ ನಂಬರ್ ಆಫ್ ಪ್ಯಾಕೆಟ್ಸ್ ಅಂದರೆ ನಂಬರ್ ಆಫ್ ಪ್ಯಾಕೆಟ್ಸ್ ವಿತ್ ನೋ ಡಿಫೆಕ್ಟಿವ್ ಅಂತ. ಇದು ಅಂದರೆ ಔಟ್ ಆಫ್ 10,000 ಪ್ಯಾಕೆಟ್ಸಲ್ಲಿ ಇಷ್ಟು
ಪ್ಯಾಕೆಟ್ಸಲ್ಲಿ ನೋ ಡಿಫೆಕ್ಟಿವ್ ಇರುತ್ತೆ ಅಂತ. ನೆಕ್ಸ್ಟ್ ಒನ್ ಡಿಫೆಕ್ಟಿವ್ಗೆ ಎಫ್ ಆಫ್ 1 ಮಾಡಬೇಕು. ಇಲ್ಲಿ ಏನಿಲ್ಲ, ಎಕ್ಸೆಡ್ಡಲ್ಲಿ 1 ಹಾಕ್ಕೊಳ್ಳಿ ಅಷ್ಟೇ. 10,000 ಇದು ಹಾಕಲಿಲ್ಲ ಅಂದರೂ 1 ನಡೆಯುತ್ತೆ, ಆದರೆ ಒಂದೊಂದು ಸರ್ತಿ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ, ಅದಕ್ಕೆ ಇದನ್ನ ಹಾಕಿ. e power minus 0.02 divided by 1 factorial. ನೋಡಿ ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ 196.0397 196.0397 approximately equal to 196 packets. ಅಂದರೆ 1 ಡಿಫೆಕ್ಟ್ ಇರೋ ಪ್ಯಾಕೆಟ್ಸ್ ಎಷ್ಟು ಬರುತ್ತೆ ಅಂತ. ನೆಕ್ಸ್ಟು ಮೂರನೇದು 2 defective blades in a consignment of 10,000 packets. 2 defectiveಗೆ f of 2 ಹಾಕ್ಕೋಬೇಕು. ಇಲ್ಲಿ ಎಕ್ಸೆಲ್ ಇರುತ್ತೆ, ಅಲ್ಲಿ 2 ಹಾಕಿ. 10,000 0.02 power 2 e power minus 0.02 divided by 2 factorial. ನೋಡಿ ಈಕ್ವಲ್ ಎಕ್ಸಾಗಲ್ 2 ಹಾಕಿದ್ರೆ 1.9604 approximately equal to 2 packets. ಇಷ್ಟೇ ಆನ್ಸರ್. ಈಗ ನೋಡಿ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. In a certain factory turning out to be razor blades, there is a small probability of 1/500. P ಕೊಟ್ಟಿದ್ದಾರೆ for any blade to be defective. The blades are supplied in a packet of n ಕೊಟ್ಟಿದ್ದಾರೆ 10. ಯೂಸ್ ಇದು ಇಂಪಾರ್ಟೆಂಟ್, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಥರ ಮಾಡಬೇಕು. ಟು ಕ್ಯಾಲ್ಕುಲೇಟ್ ದ ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಪ್ಯಾಕೆಟ್. ನಂಬರ್ ಆಫ್ ಪರ್ ಪ್ಯಾಕೆಟ್ ಕೊಟ್ಟರೆ ಅವರು ಔಟ್ ಆಫ್ ಎಷ್ಟು ಅಂತ ಕೊಡ್ತಾರೆ. ಆವಾಗ ಎಫ್ ಆಫ್ನ ಫೈಂಡ್ ಮಾಡಬೇಕು. ನಂಬರ್ ಅಂದರೆ ಫ್ರೀಕ್ವೆನ್ಸಿ ಅಂತ. ಈಗ ನೋ ಡಿಫೆಕ್ಟಿವ್, 1 ಡಿಫೆಕ್ಟಿವ್, 2 ಡಿಫೆಕ್ಟಿವ್ ಬ್ಲೇಡ್ಸ್ಗೆ ಕೇಳಿದ್ದಾರೆ ಎಷ್ಟು ಪ್ಯಾಕೆಟಲ್ಲಿ ಆ ಥರ ಇರುತ್ತೆ ಅಂತ. ಫಸ್ಟ್ ಪಿ ಬರ್ಕೊಳ್ಳಿ, ಎನ್ ಬರ್ಕೊಳ್ಳಿ. ಪಾಯ್ಸನಲ್ಲಿ ಎಮ್ ಅಂದರೆ ಎನ್ ಪಿ. ಆಮೇಲೆ ಪಿ ಆಫ್ ಎಕ್ಸ್ಗೆ ಫಾರ್ಮುಲಾ ಯೂಸ್ ಮಾಡಿ m power x e power minus mx factorial. p of x ಬರ್ಕೊಳ್ಳಿ. ಲೆಟ್ f of x is equal to 10,000 into p of x ಬರೀರಿ. p of x ನ ಸಬ್ಸ್ಟಿಟ್ಯೂಟ್ ಮಾಡಿ. ಆಮೇಲೆ ಎಕ್ಸಾಕ್ಟಲ್ಲಿ ಫಸ್ಟ್ ನೋ ಡಿಫೆಕ್ಟಿವ್ಗೆ 0 ಹಾಕಿ, 1 ಡಿಫೆಕ್ಟಿವ್ಗೆ 1 ಹಾಕಿ, 2 ಡಿಫೆಕ್ಟಿವ್ಗೆ 2 ಹಾಕಿ ಆನ್ಸರ್ ಬಂದ್ಬಿಡುತ್ತೆ. ಕ್ಯಾಲ್ಸಿಲಿ ನೀಟಾಗಿ ಟೇಕ್ ಮಾಡಿ. ಥ್ಯಾಂಕ್ ಯು. ನಿಮಗೆ ಅರ್ಥ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. Fourth one, 2% of the fuses manufactured by a firm are found to be defective. Find the property that a box containing 200 fuses contains no defective fuses. Second one, 3 or more defective fuses. ಇಲ್ಲಿ ನೋಡಿ, ಇದರಲ್ಲಿ ನಿಮಗೆ ಮೆನ್ಷನ್ ಮಾಡಿಲ್ಲ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಥವಾ ಬೈನಾಮಿಯಲ್ ಅಂತ. ನಮಗೆ ಹೆಂಗೆ ಗೊತ್ತಾಗುತ್ತೆ ಇದು ಪಾಯ್ಸನ್ ಬೈನಾಮಿಯಲ್ ಅಂದರೆ? ಇಲ್ಲಿ ನೋಡಿ, ಎನ್ ನೋಡಿ 200 ಅಂದರೆ ತುಂಬ ಜಾಸ್ತಿ ಇದೆ ಎನ್ನು. ಇದಕ್ಕೆ ಎನ್ನು ಜಾಸ್ತಿ ಇದ್ದರೆ ಯಾವಾಗಲೂ ಪಾಯ್ಸನ್ ಯೂಸ್ ಮಾಡಿ. ಫಸ್ಟ್ ಏನು ಮಾಡಬೇಕು, ಪಿ ಬರ್ಕೋಬೇಕು. ನೋಡಿ ಫಸ್ಟು ಸೊಲ್ಯೂಷನ್ ಮಾಡೋಣ. ಈಗ ನೋಡಿ ಫಸ್ಟ್ ಪಿ ಬರ್ಕೊಳ್ಳೋಣ. ಪಿ ಎಷ್ಟು? 2% ಅಂದರೆ 2 ಶಿಫ್ಟ್ ಓಪನ್ ಬ್ರ್ಯಾಕೆಟ್ ಹೊಡೆದ್ರೆ 2% ಬರುತ್ತೆ. 0.02. ಇದಕ್ಕೆ ಏನಂತ ಬರ್ಕೊಳ್ಳಿ, ಪ್ರಾಬಿಲಿಟಿ ಆಫ್ ಎ ಡಿಫೆಕ್ಟಿವ್ ಫ್ಯೂಸ್. ನೆಕ್ಸ್ಟ್ ಪಿ ಆದಮೇಲೆ ಎನ್ ಬರ್ಕೊಳ್ಳಿ. ಎನ್ ಎಷ್ಟು? 200. ಆಮೇಲೆ ಫೈಂಡ್ ದ ಪ್ರಾಬಿಲಿಟಿ. ಈಗ ನೋಡಿ ಫಸ್ಟು ಎಮ್ನ ಫೈಂಡ್ ಮಾಡಬೇಕು. ಎಮ್ ಅಂದರೆ ಎನ್ ಇಂಟು ಪಿ. ಎನ್ ಅಂದರೆ 200, ಪಿ ಅಂದರೆ 0.02. 200 ಇಂಟು 0.02 4 ಬರುತ್ತೆ ಎಮ್. ಈಗ ಎಮ್ ಫೈಂಡ್ ಮಾಡಿದ ತಕ್ಷಣ ಪಿ ಆಫ್ ಎಕ್ಸ್ನ ಬರ್ಕೋಬೇಕು. ಪಿ ಆಫ್ ಎಕ್ಸ್ಗೆ ಫಾರ್ಮುಲಾ m power x
e power minus m by x factorial. ಈಗ mನ ಸಬ್ಸ್ಟಿಟ್ಯೂಟ್ ಮಾಡೋಣ. 4 power x e power minus 4y x factorial. ಈಗ ಫೈಂಡ್ ದ ಪ್ರಾಬಿಲಿಟಿ ಅಂದರೆ ಪಿ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಪಿ ಆಫ್ ಫಸ್ಟ್ ಪ್ರಾಬಿಲಿಟಿ ಆಫ್ ನೋ ಡಿಫೆಕ್ಟಿವ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಪ್ರಾಬಬಿಲಿಟಿ ಆಫ್, ಇದು ಬರೀಲ್ಲ ಅಂದರೂ ನಡೆಯುತ್ತೆ, ನೋ ಡಿಫೆಕ್ಟ್. ನೋ ಡಿಫೆಕ್ಟಿವ್ಗೆ ಪಿ ಆಫ್ 0 ಫೈಂಡ್ ಮಾಡಬೇಕು. ಪಿ ಆಫ್ 0 ಅಂದರೆ ಎಕ್ಸಾಕ್ಟಲ್ಲಿ 0 ಹಾಕ್ಕೋಬೇಕು. 4 power 0 e power minus 4 divided by 0 factorial. LCD 4 power x shift ln e power minus 4 by x factorial. ಶಿಫ್ಟ್ ಇದು ಹೊಡೆದ್ರೆ ಕ್ಯಾಲ್ಕುಲೇಟ್ ಎಕ್ಸಾಕ್ಟಲ್ಲಿ 0 ಹಾಕಿ 0.0183. ಸೆಕೆಂಡ್. ಈಗ ಪ್ರಾಬಿಲಿಟಿ ಆಫ್ 3 or more ಡಿಫೆಕ್ಟ್. ಸಾರಿ, T of 3 or more ಡಿಫೆಕ್ಟ್. ಈಗ ನೋಡಿ, 3 or more ಅಂದರೆ ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 or more ಅಂದರೆ 3ಇಂದ ಹಿಡಿದು ಎನ್ ಗಂಟ. ಎನ್ ಎಷ್ಟು? 200 ಇದೆ. ಈಗ 3ಇಂದ 200 ಗಂಟ ಮಾಡೋಕ್ಕೆ ಕಷ್ಟ ಇದೆ ಅಂತ ನಾವೇನು ಮಾಡ್ತೀವಿ? 1 ಮೈನಸ್ ಟೋಟಲ್ 1. ಈಗ ನೋಡಿ, ನಮ್ಗೆ ಬೇಕಾಗಿರೋ 3ಇಂದ ಎನ್ ಗಂಟ, 3ಇಂದ 200 ಗಂಟ. ನಮಗೆ 0ಇಂದ 200 ಪಿ ಆಫ್ 0 ಪ್ಲಸ್ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಫ್ರಮ್ 0 ಎನ್ ಈಸ್ ಈಕ್ವಲ್ ಟು 0 to 200 ಬಂದು 1 ಇರುತ್ತೆ. ಅರ್ಥ ಆಗ್ತಿದೆಯಾ? ಎಕ್ಸ್ 0 to 200 1 ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು? 1 ಮೈನಸ್ ಬರೆದ್ರೆ ಜ್ಞಾಪಕ ಇಟ್ಕೊಳ್ಳಿ ಯಾವಾಗಲೂ. ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಇದ್ದರೆ ಇದನ್ನ ಬಿಟ್ಟು ಇಲ್ಲಿ ಬರೀಬೇಕು. ಇಲ್ಲಿ ಏನೇನು ಬರುತ್ತೆ? 3, 4, 5, 6 ಎಲ್ಲ ಬರುತ್ತೆ. ಏನೇನು ಬರಲ್ಲ ಅಂದರೆ 0, 1, 2 ಬರಲ್ಲ. ಅದಕ್ಕೆ 1 ಮೈನಸ್ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2. ಪಿ ಆಫ್ 3 ಇಲ್ಲಿ ಬರುತ್ತೆ. ಗೊತ್ತಾಗ್ತಿ? ಇಲ್ಲಿ ಏನು ಬರಲ್ಲ ಅದು ಪಿ ಆಫ್ ಅದು ಬರಿಬೇಕು ನಾವು. ಅರ್ಥ ಆಗ್ತಿದೆಯಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3ಗೆ ಏನೇನು ಬರುತ್ತೆ? 3, 4, 5 ಆ ಥರ ಎಲ್ಲ ಬರುತ್ತೆ. 0ಇಂದ 200ಗಿಂತ ನೋಡಿದ್ರೆ 3ಇಂದ 200 ಗಂಟನೂ ಬರುತ್ತೆ. ಆದರೆ ಏನು ಬರಲ್ಲ? 0, 1, 2 ಬರಲ್ಲ. ಅದನ್ನ ಇಲ್ಲಿ ಬರೀಬೇಕು 1 ಮೈನಸ್ ಬರೆದಾಗ. ಆಮೇಲೆ ಇದನ್ನ ಫಾರ್ಮುಲಾ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ 1 ಮೈನಸ್ ಪಿ ಆಫ್ 0 ಆ ಥರ. ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ 1 ಮೈನಸ್ ಪಿ ಆಫ್ 0 ಪ್ಲಸ್ ಪಿ ಆಫ್ 1. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಅಂದರೆ 1 ಮೈನಸ್ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಪ್ಲಸ್ ಪಿ ಆಫ್ 3 ಬರುತ್ತೆ. ಇಲ್ಲಿ 4 ಬರ್ತದೆ. ಗೊತ್ತಾಗ್ತಿದೆಯಾ? ಈಗ ನೋಡಿ, 1 ಮೈನಸ್ ಹೊಡೆದು ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಇಲ್ಲೇ ಗೊತ್ತು ಎಷ್ಟು. 0 ಹಾಕಿದ್ರೆ ಮಾಡ್ಬಿಡಿ ಒಂದ್ಸರಿ. ಇದು 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, 0 ಹಾಕಿದ್ರೆ 0.0183 ಬರುತ್ತೆ. ಪ್ಲಸ್ 1 ಹಾಕಿದ್ರೆ 0.0733 ಬರುತ್ತೆ. 2 ಹಾಕಿದ್ರೆ 0.1465 ಬರುತ್ತೆ. ಇದನ್ನ ಫುಲ್ ಮಾಡಿದ್ರೆ 1 ಮೈನಸ್ ಬ್ರಾಕೆಟ್ ಓಪನ್ 0.0183 ಪ್ಲಸ್ 0.0733 ಪ್ಲಸ್ 0.1465 ಮಾಡಿದ್ರೆ ಆನ್ಸರು 0.7619 ಬರುತ್ತೆ. ಆ ಥರ ಮಾಡಬೇಕು. 0.7619 ಮುಗೀತಷ್ಟೆ. ಥ್ಯಾಂಕ್ ಯು.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.